ವೆಲ್ಕಮ್ ಟು 823 ರಿಯಲ್ ಎಸ್ಟೇಟ್ ವೀಕ್ಷಕರೇ. ಬನ್ನಿ ಇವತ್ತು ನಮ್ಮ ಚನ್ನಪಟ್ಟಣದಲ್ಲಿರೋ ಒಂದು ಎಕರೆ 6 ಕುಂಟೆ ಮತ್ತು ಒಂದು 32 ಕುಂಟೆ ಇರೋ ಅಕ್ಕಪಕ್ಕ ಇರೋ ಜಮೀನನ್ನ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ 13 ಫೀಟ್ ರೋಡು ಇದು ಫ್ರಂಟ್ ಜಮೀನಿಂದ ಹಿಂದೆಗಡೆ ಜಮೀನಿಗೆ ಇರುವಂಥ ರೋಡು. ಅದಾದಮೇಲೆ ಅದಕ್ಕಿಂತ ಮುಂಚೆ 20 ಅಡಿ ಮಡ್ ರೋಡ್ ಇದೆ. ಅದು ಆಲ್ಮೋಸ್ಟ್ ಲಾಸ್ಟ್ 400 ಮೀಟ್ರ್ ಮಾತ್ರ ಆ ಥರ ಮಡ್ ರೋಡ್ ಇದೆ. ಅಂಟಿಲ್ ಪ್ರಾಪರ್ಟಿ ಟಾರ್ ರೋಡು. ಇದೇನು ಕಾಣಿಸ್ತಿದೆಯಲ್ಲ, ಈ ಉತ್ತಿರೋ ಭಾಗ ಏನಿದೆ ರೆಡ್ ಕಲರ್ ಸಾಯಿಲ್ ಕಾಣಿಸ್ತಿದೆಯಲ್ಲ, ಇದು 16 ಕುಂಟೆ. ಮತ್ತು ಇದ್ರ ಪಕ್ಕದಲ್ಲಿರೋದು ಒಂದು 16 ಕುಂಟೆ. ಇದು ಎರಡು ಟ್ವಿನ್ ಪ್ರಾಪರ್ಟಿ. ಟೋಟಲ್ 32 ಕುಂಟಾಸ್ ಬರುತ್ತೆ. 32 ಕುಂಟಾಸ್ ಜನರಲ್ ಪ್ರಾಪರ್ಟಿ, ಕ್ಲಿಯರ್ ಟೈಟಲ್ ಇದೆ, ರೆಡಿ ಫಾರ್ ರಿಜಿಸ್ಟ್ರೇಷನ್ ಇದೆ. ಇದು ಆನ್ಸೆಸ್ಟರ್ ಪ್ರಾಪರ್ಟಿ. ಈ 32 ಕುಂಟಾಸ್ ಪ್ರಾಪರ್ಟಿ ಒಬ್ಬರದೇನೆ, ಅಂದರೆ 2 RTC ಬರುತ್ತೆ. ಅಣ್ಣ ತಮ್ಮದಿರ ಪ್ರಾಪರ್ಟಿ. ಇದು ಒಂದೇ ಕಡೆ ಇದೆ. ಒಂದು 32 ಕುಂಟಾಸ್ ಒಂದು ಕಡೆ ಇದೆ, ಮತ್ತು 1 ಎಕರ್ 6 ಕುಂಟ ಒಂದು ಕಡೆ ಇದೆ. ಎರಡಕ್ಕೂ ಸೇಮ್ ಪಾತ್ವೇ. ನಾನೇನು 13 ಅಡಿ ರಸ್ತೆ ತೋರಿಸ್ದೆ, ಫ್ರಂಟಿಂದ ಬ್ಯಾಕ್ಗೆ ಅದೇ ರಸ್ತೆ ಇರೋದು. ಅದನ್ನು ಬಿಟ್ಟರೆ ನಿಮಗೆ 20 ಅಡಿ ಮಡ್ ರೋಡು, ಲಾಸ್ಟ್ 400 ಮೀಟ್ರ್ ಇದೆ ಟಾರ್ ರೋಡಿಂದ. ಈ ಪ್ರಾಪರ್ಟಿ ಬಂದುಬಿಟ್ಟು ನಮ್ಮ ಚನ್ನಪಟ್ಟಣ ಬಸ್ ಸ್ಟಾಪಿಂದ 13 ಕಿಲೋಮೀಟ್ರ್ ಆಗುತ್ತೆ. ಬ್ಯಾಂಗ್ಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇಯಿಂದ ಕೇವಲ 10 ಕಿಲೋಮೀಟ್ರ್ ದೂರದಲ್ಲಿದೆ. ನಮ್ಮ ಕೆಂಗೇರಿಯಿಂದ ಲೆಕ್ಕ ಹಾಕೊಂಡ್ರೆ ಈ ಪ್ರಾಪರ್ಟಿಗೆ ಜಸ್ಟ್ 58 ಕಿಲೋಮೀಟ್ರ್ ಆಗುತ್ತೆ ನೋಡಿ. ಈಗ ಅದಕ್ಕೆ ಅಡ್ಜಸ್ಟೆಂಟ್ ಆಗಿರುವಂತಹ ಇನ್ನೊಂದು ಪ್ರಾಪರ್ಟಿ ತೋರಿಸ್ತೀನಿ. ಇದು 46 ಕುಂಟೆ, 16 ಕುಂಟೆ ಒಂದು RTC ಮತ್ತು 30 ಕುಂಟೆ ಒಂದು RTC. ಇದು ಸೇಮ್ ಅವ್ರದ್ದು. ಅದೇ ಆಗಲೇ ಹೇಳಿದ್ನಲ್ಲ, ಬ್ರದರ್ಸ್ ಪ್ರಾಪರ್ಟಿ ಎರಡೂ. ಇದನ್ನು ಸಪ್ರೇಟಾಗಿ 46 ಕುಂಟ ಮತ್ತು 32 ಕುಂಟ ಸಪ್ರೇಟಾಗೇ ತೊಗೋಬೋದು. ಆ ಥರ ಇದೆ RTCಗಳಿದು. ಟೋಟಲ್ ಒಟ್ಟು 4 RTC ಬರುತ್ತೆ. ಇದು 16, 16, 3 RTC ಮತ್ತು 30 ಕುಂಟಾಸ್ ಒಂದು RTC. ಆಗಲೇ ಹೇಳ್ದಂಗೆ ಜನರಲ್ ಪ್ರಾಪರ್ಟಿ, ಕ್ಲಿಯರ್ ಟೈಟಲ್ ಇದೆ, ರೆಡಿ ಫಾರ್ ರಿಜಿಸ್ಟ್ರೇಷನ್ ಇದೆ. ಟೋಟಲಾಗಿ ಒಟ್ಟಾರೆ ಈ ಪ್ರಾಪರ್ಟಿಗೆ ಪ್ರೈಸ್ ಬಂದುಬಿಟ್ಟು ಅವರು ಕುಂಟೆಗೆ 1,65,000 ಕೋಟ್ ಮಾಡ್ತಾಯಿದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ಡೈರೆಕ್ಟ್ ಓನರ್ ಮೀಟಿಂಗ್ ಇರುತ್ತೆ. ರೆಡ್ ಸಾಯಿಲ್ ಇದೆ. ಯಾವುದೇ ರೀತಿ ಕ್ರಾಪ್ಸ್ನ ಬೇಕಾದರೆ ಬೆಳ್ಕೋಬೋದು. ಫಾರ್ಮ್ ಹೌಸ್ ಮಾಡ್ಕೊಳ್ಳೋದಕ್ಕೆ ಸೂಟಬಲ್ ಆಗಿರುತ್ತೆ. ಯಾವುದಾದ್ರು 3 to 4 ಮೆಂಬರ್ಸ್ ಒಟ್ಟಿಗೆ ಒಂದೇ ಕಡೆ ನಮಗೆ ಫಾರ್ಮ್ ಲ್ಯಾಂಡ್ಸ್ ಬೇಕು ಅಂದರೆ ತೊಗೋಬೋದು. ಇಲ್ಲ ಇಬ್ಬರು ಡಿವೈಡ್ ಮಾಡಿ ತೊಗೋತೀವಿ ಅಂದರೂ ತೊಗೋಬೋದು. ಆಲ್ರೆಡಿ ಒಬ್ಬರು ಪಕ್ಕದಲ್ಲಿ ಪರ್ಚೇಸ್ ಮಾಡಿ ಫೆನ್ಸಿಂಗ್ ಹಾಕ್ಕೊಂಡಿದ್ದಾರೆ. ಇನ್ನು ಈ ಪ್ರಾಪರ್ಟಿ ಬಗ್ಗೆ ಆಲ್ಮೋಸ್ಟ್ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಟ್ಟಿದ್ದೀನಿ. ಇನ್ನೂ ಏನಾದರೂ ಹೆಚ್ಚಿನ ಡೀಟೇಲ್ಸ್ ಬೇಕಾದರೆ ನನ್ನ ನಂಬರ್ಗೆ ಕರೆ ಮಾಡಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇನ್ನು ವಾಟರ್ ಸೋರ್ಸ್ಗೆ ಅಂತ ಬಂದರೆ ಅಕ್ಕಪಕ್ಕ ಎಲ್ಲ ತುಂಬ ವಾಟರ್ ಸೋರ್ಸ್ ಚೆನ್ನಾಗಿದೆ. ಈ ತೋಟದಲ್ಲಿ ಬೋರ್ವೆಲ್ ಇಲ್ಲ, ಬೋರ್ವೆಲ್ ಹಾಕಿಸ್ಕೊಬೇಕು. ಸದ್ಯಕ್ಕೆ ಬೇರೆಯವರು ಗುತ್ತಿಗೆ ತೊಗೊಂಡು ಟೊಮೊಟೊ ಬೆಳೀತಾ ಇದ್ದಾರೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೊ ಮಚ್.